ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ನಿಮಗೆ 9ನೇ ತರಗತಿ S7 ಎಕ್ಸಾಮು ಅಥವಾ ಅರ್ಧ ವಾರ್ಷಿಕ ಎಕ್ಸಾಮ್ಗೆ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ S7 ಎಕ್ಸಾಮ್ಗೆ ಸಮಾಜ ವಿಜ್ಞಾನ ಕ್ವಶನ್ ಪೇಪರು ಅದೇ ರೀತಿ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಕ್ವಶನ್ಸು ನಿಮ್ಮ ಎಕ್ಸಾಮಿಗೆ ರಿಪೀಟ್ ಆಗ್ತವೆ, ತುಂಬ ಕ್ವಶನ್ಸು ಬರ್ತವೆ. ಸೊ ತಪ್ಪದೆ ಕೊನೆಯವರೆಗೆ ನೋಡಿ. ಯಾರೆಲ್ಲ ಪಾಸ್ ಆಗ್ಬೇಕನ್ಕೋತೀರಾ ಮತ್ತು ಸ್ಕೋರ್ ಮಾಡ್ಕೊಳ್ಕೋತೀರಾ ಅವರೆಲ್ಲರೂ ತಪ್ಪದೆ ಕೊನೆಯವ್ರು ನೋಡಲೇಬೇಕು. ಅದನ್ನು ತಪ್ಪದೆ ಕೊನೆಯವ್ರಿಗೆ ನೋಡಿ. ಸೊ ಬನ್ನಿ ಓದೋಣ, ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾರ ಅಥವಾ ಚಾನಲ್ ನೋಡ್ಕೊರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇದೇ ರೀತಿ S7 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರೋಂಥ ಪ್ರಶ್ನೆಗಳು ಅವೆಲ್ಲ ಪಿಕ್ಸ್ ಬರ್ತವೆ, ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಏನಾದರೂ ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡ್ಕೊತೀರಾ, ಅವೆಲ್ಲ ಇಂಪಾರ್ಟೆಂಟು. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ 9th ಯಾರೆಲ್ಲ ಫ್ರೆಂಡ್ಸ್ ನಮಗೆ ಖಂಡಿತ ಅವ್ರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಸಂಕಲಾತ್ಮಕ ಮೌಲ್ಯಮಾಪನ 1 ಅಥವಾ ನೀವು ಏನು ಕರಿತೀರಾ S7 ಅಂತ ಕರಿತೀರಾ. ಅಂಕಗಳು 80, ಸಮಯ 3 ಗಂಟೆ, ಸಮಾಜ ವಿಜ್ಞಾನ 9ನೇ ತರಗತಿ. ಓಕೆ, ಮೊದಲನೇದಾಗಿ ನಿಮಗೆ 8 ಮಲ್ಟಿಪಲ್ ಇರ್ತವೆ, ಅರ್ಥ ಆಯ್ತಾ? 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತವೆ. ಇಲ್ಲಿ ನೋಡಿ, ಕ್ವಶನ್ನ ಅಬ್ಸರ್ವ್ ಮಾಡಿ, ಪ್ಯಾಟರ್ನ್ ನೋಡ್ಕೊಳ್ಳಿ. ಅದೇ ಒಂದು ಪ್ಯಾಟರ್ನ್ ನಿಮಗೆ ಕ್ವಶನ್ಗಳನ್ನ ಕೇಳ್ತಿರ್ತಾರೆ ಮತ್ತು ಅದೇ ರೀತಿ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಪ್ರಶ್ನೆಗೆ 1, ಯಹೂದಿ ಧರ್ಮದ ಮೂಲ ಪುರುಷ ಯಾವುದಾಗ್ತದೆ? ಸೊ ಗ್ಯಾಸ್ ನೋಡೋಣ, ಕಮೆಂಟ್ ಕೂಡ ಮಾಡಿ, ನಾನು ಆನ್ಸರ್ ಕೂಡ ಹೇಳ್ತೀನಿ. ನೀವು ಕಮೆಂಟ್ ಕೂಡ ಮಾಡಿ, ನಾನು ಉತ್ತರ ಸಹಿತ ಹೇಳ್ತೀನಿ. ಇದನ್ನಿಟ್ಟು ಏನಾಗ್ಬೋದು? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಬ್ರಾಹಂ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 2, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರೆಯಲ್ಪಟ್ಟವರು ಯಾರು? ಕಮೆಂಟ್ ಮಾಡಿ ನೋಡೋಣ. ಇದು ಬಂದ್ಬಿಟ್ಟು ಪ್ರಶ್ನೆಗೆ 2ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಸವೇಶ್ವರರು ಸರಿಯಾದ ಉತ್ತರ. ಸೊ ನೆಕ್ಸ್ಟು ಪ್ರಶ್ನೆಗೆ 3, ಅಪರಾಧ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದಾಗ್ಬೋದು? ಗೆಸ್ ಮಾಡಿ. ಏಪ್ರಿಲ್ 1, 1974 ಅಥವಾ 1948, 1935, 1985 ಯಾವುದಾಗ್ಬೋದು? 3ನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, ಏಪ್ರಿಲ್ 1, 1974. ಈ ನೆಕ್ಸ್ಟ್ ಪ್ರಶ್ನೆಗೆ 4, ಪ್ರಾಚೀನ ಭಾರತ, ಚೀನಾ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಕಂಡು ಬಂದಿರುವ ಕುಟುಂಬ ವ್ಯವಸ್ಥೆ ಯಾವುದಿತ್ತು? ಕುಟುಂಬ ವ್ಯವಸ್ಥೆ ಇದು ಬಂತು ಸರಿಯಾದ ಉತ್ತರ ಆಪ್ಷನ್ ಬಿ, ಪಿತೃಪ್ರಧಾನ ಕುಟುಂಬ. ಇನ್ನು ಪ್ರಶ್ನೆಗೆ 5, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದಾಗ್ತದೆ? ಇದು ಬಂದ್ಬಿಟ್ಟು ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ ಏನಾಗ್ತದೆ? ಮಧುಗಿರಿ ಬೆಟ್ಟ. ಅರ್ಥ ಆಯ್ತಾ? ಮಧುಗಿರಿ ಬೆಟ್ಟ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 6, ನಿರ್ವಹಣೆಯ ಮೂಲ ಏರ್ಪಾಟುಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಕೊಂಡೊಯ್ಯೋದು ಏನಾಗ್ತದೆ? ಇದು ಶ್ರಮನ, ನೇತೃತ್ವ ಅಥವಾ ಹಂತ ಸರಪಳಿ ಅಥವಾ ನಿರ್ವಹಣೆ ಯಾವುದಾಗ್ಬೋದು? ಇದು ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ ಬಿ, ನೇತೃತ್ವ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆಗೆ 7, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸುತ್ತವೆ ಏಕೆಂದರೆ ಯಾಕೆ? ಕಾರಣ ಏನು? ಇದು ಬಂದ್ಬಿಟ್ಟು ಸರಿಯಾದ ಉತ್ತರ ಎ ಆಗ್ತದೆ. ಏನು? ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು. ಇನ್ನು ಪ್ರಶ್ನೆಗೆ 8, ಭಾರತದ ಕೃಷಿಯು ವಾಣಿಜ್ಯೀಕರಣಗೊಳ್ಳಲು ಪ್ರಮುಖ ಕಾರಣವೆಂದರೆ ಏನಾಗ್ಬೋದು? ಪ್ರಮುಖ ಕಾರಣ ಏನಿರ್ಬೋದು? ಆಪ್ಷನ್ ಸಿ, ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದ್ದು ಕಾರಣ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತದೆ ನಿಮಗೆ 1 ವಾಕ್ಯದ ಪ್ರಶ್ನೆಗಳು. ಅರ್ಥ ಆಯ್ತಾ? 1 ವಾಕ್ಯದಲ್ಲಿ ಉತ್ತರಿಸಿ. 8 ಇರ್ತವೆ ನಿಮಗೆ, 8 ಇರ್ತವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಎಲ್ಲ ಸಿಲೆಬಸ್ಸು. ನಿಮ್ಮ ಸಮಾಜ ವಿಜ್ಞಾನ ಬುಕ್ ಬಿಟ್ಟು ಬೇರೆ ಏನು ಕೇಳೋದಿಲ್ಲ, ಅಲ್ಲಿರೋ ಕ್ವಶನಿಗೆ ಕೇಳ್ತಾರೆ. ಕ್ವಶನ್ ಯಾವತ್ತಿ ಕೇಳ್ತಾರೆ ಅಬ್ಸರ್ವ್ ಮಾಡಿ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು. ತುಂಬ ಕ್ವಶನ್ಸ್ ಬರ್ತವೆ ನಿಮ್ಮ ಎಕ್ಸಾಮ್ಗೆ. ಮೇನಾಗಿ ಕ್ವಶನ್ ಕೂಡ ಬರ್ತವೆ, ಪ್ಯಾಟರ್ನ್ ನೋಡ್ಕೊಳ್ಳಿ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಗೊತ್ತಿದ್ರೆ ಸಾಕು, ಇಡೀ ಎಲ್ಲ ಕ್ವಶನ್ ಪೇಪರ್ನ ಓದ್ಬೋದು. ಅರ್ಥ ಆಯ್ತಾ? ಕ್ವಶನ್ ಯಾವ ರೀತಿ ಬರ್ತವೆ ಅಂತ ನೋಡ್ಕೊಳ್ಳಿ ಮೊದಲು. ಸೊ ಅದೇ ನಾನು ಹೇಳ್ತಾ ಇರ್ತೀನಿ, ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಅಂತ. ಪ್ರಶ್ನೆ 9, ವಿಶ್ವದ ಮೊದಲ ಆಧ್ಯಾತ್ಮ ಸಂಸತ್ತು ಎಂದು ಯಾವುದನ್ನು ಕರೆಯಲಾಗಿದೆ? ಅದೇ ರೀತಿ ಪ್ರಶ್ನೆಗೆ 10, ಅವಿಭಕ್ತ ಕುಟುಂಬ ಎಂದರೇನು? ಪ್ರಶ್ನೆಗೆ 11, ನೂತನ ಆರ್ಥಿಕ ಸುಧಾರಣಾ ನೀತಿ ಯಾವಾಗ ಜಾರಿಗೆ ಬಂದಿತು? ಪ್ರಶ್ನೆಗೆ 12, ಮೊಹಮ್ಮದ್ ಬಿನ್ ತುಘಲಕನು ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು? ಪ್ರಶ್ನೆಗೆ 13, ಕುಟುಂಬವು ಸದಸ್ಯರ ನೈತಿಕತೆ ಮತ್ತು ವರ್ತನೆಯನ್ನು ಹೇಗೆ ನಿಯಂತ್ರಿಸುತ್ತದೆ? ಇನ್ನು ಪ್ರಶ್ನೆಗೆ 14, ಕರಾವಳಿ ಮೈದಾನವು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ? ಪ್ರಶ್ನೆಗೆ 15, ನಿರ್ವಹಣೆ ಎಂದರೇನು? ಪ್ರಶ್ನೆಗೆ 16, ರಾಜ್ಯ ಸರ್ಕಾರದಲ್ಲಿ ನೈಜ ಕಾರ್ಯಾಂಗವೆಂದು ಯಾವುದನ್ನು ಕರೆಯಲಾಗಿದೆ? ಪ್ರಶ್ನೆಗೆ 9ರಿಂದ 16 ಇವಕ್ಕೆಲ್ಲ ಒಂದೊಂದು ಪ್ರಶ್ನೆಗಳು ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ?
ಸೊ 9ರಿಂದ 16 ಆನ್ಸರ್ ನೋಡ್ಕೊಳ್ಳಿ. ಸೊ ನೋಡಿ ಇದು ಬಂದ್ಬಿಟ್ಟು 9ರಿಂದ 16 ಪ್ರಶ್ನೆಗಳು ಉತ್ತರ. ಸೊ ಯಾರೆಲ್ಲ ಆನ್ಸರ್ ಬೇಕು ಗೊತ್ತರ ವಿಡಿಯೋನ ಪಾಸ್ ಮಾಡಿಟ್ಟು ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅರ್ಥ ಆಯ್ತಾ? 9ರಿಂದ 16 ಪ್ರತಿಯೊಂದು ಉತ್ತರವೇ ಪ್ರತಿಯೊಂದು ಓದಲ್ಲ. ಅರ್ಥ ಆಯ್ತಾ? ನೀವೇ ಬರ್ಕೊಂಬಿಟ್ಟು ಓದ್ಕೊಳ್ಳಿ. ವಿಡಿಯೋ ತುಂಬಾ ದೊಡ್ಡದಾಗ್ತದೆ. ಸೊ ಆದರೆ ನಾನು ಜಸ್ಟ್ ನಿಮಗೆ ಎಲ್ಲ ಕವರ್ ಮಾಡ್ತೀನಿ, ಟಾಪಿಕ್ನ ಕವರ್ ಮಾಡ್ತೀನಿ, ಆನ್ಸರ್ ಕೊಡ್ತೀನಿ. ನೀವು ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ, ನಿಮ್ಮ ಇಷ್ಟ. ಏನು ಮಾಡ್ತೀರಾ? 9ರಿಂದ 16 ಆನ್ಸರ್ವೇ. ಇನ್ನು ನೆಕ್ಸ್ಟು 17ನೇ ಪ್ರಶ್ನೆ. ಸೊ ಇಲ್ಲಿಂದ ನಿಮಗೆ 2 ಮಾರ್ಕ್ಸ್ ಸ್ಟಾರ್ಟ್ ಆಗ್ತವೆ. ಅರ್ಥ ಆಯ್ತಾ? 2 ಅಂಕಗಳ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ನಿಮಗೆ 2 ಅಂಕಗಳ ಪ್ರಶ್ನೆಗಳು 8 ಇರ್ತವೆ. ಟೋಟಲಿಗೆ 16 ಮಾರ್ಕ್ಸು. ಅರ್ಥ ಆಯ್ತಾ? 17ನೇ ಪ್ರಶ್ನೆ. ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವುವು? ಪ್ರಶ್ನೆ 15. ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳನ್ನು ತಿಳಿಸಿ. ಸ್ವಲ್ಪ ಕ್ವಶನು ಟಫ್ ಆಗ್ಬೋದು ನಿಮಗೆ. ಅರ್ಥ ಆಯ್ತಾ? ಟಫ್ ಆಗ್ಬೋದು, ಆದರೂ ಕೂಡ ಚೆನ್ನಾಗಿ ಓದ್ಕೊಂಡು ಹೋಗಿ. ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಂಡು ಹೋಗಿ. ಇಲ್ಲಿ ಯಾವುದು ಕ್ವಶನ್ ಕೇಳಿದರೆ ಆ ರೀತಿ ಟೈಪ್ ಇರೋ ಕ್ವಶನ್ ಓದ್ಕೊಳ್ಳಿ. ಅರ್ಥ ಆಯ್ತಾ? ಆಲ್ಮೋಸ್ಟ್ ನಿಮಗೆ ಅದೇ ಟೈಪಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಇನ್ನು ಪ್ರಶ್ನೆಗೆ 19. ರಾಜ್ಯಪಾಲಿಗಿರುವ ಸವಲತ್ತುಗಳನ್ನು ತಿಳಿಸಿ ಅಥವಾ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿ ಏಕೆ? ಇನ್ನು ಪ್ರಶ್ನೆಗೆ 20. ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸಂಪೂರ್ಣತೆಯನ್ನು ಹೊಂದಿದೆ ಸಮರ್ಥಿಸಿ. ನಿಮಗೆ 20ನೇ ಪ್ರಶ್ನೆ ಅಥವಾ ಕ್ವಶನ್ ಇರ್ತದೆ. ಅರ್ಥ ಆಯ್ತಾ? 19, 20 ಅಥವಾ ಕ್ವಶನ್ ಇರ್ತವೆ. ನಿಮಗೆ ಯಾವುದು ಬರ್ತದೆ ಅದನ್ನ ಬರಿಬೋದು. ಅರ್ಥ ಆಯ್ತಾ? ಅಥವಾ ಕ್ವಶನು. ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನ ಪಾತ್ರವೇನು? ನೋಡಿ, ಯಾರಲ್ಲಿ ಒಂದನ್ನು ಬರೀಬೇಕು. ಸೊ ಒಂದನ್ನು ಬರೀರಿ. ನಿಮಗೆ 19, 20 ಚಾಯ್ ಇರ್ತವೆ. ಇನ್ನು 21ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಹೆಸರಿಸಿ. ಯಾವ ನದಿಗಳು ನೋಡ್ಕೊಳ್ಳಿ. ಆನ್ಸರ್ ಕೊಡ್ತೀನಿ, ಡೋಂಟ್ ವರಿ. 22ನೇ ಪ್ರಶ್ನೆ. ಕಬ್ಬು ಬೆಳೆಗೆ ಬೇಕಾದ ಅಗತ್ಯ ಪ್ರಾಕೃತಿಕ ಅಂಶಗಳನ್ನು ತಿಳಿಸಿ. ಪ್ರಶ್ನೆಗೆ 23. ವಿಮೆಯ ವಿಧಗಳಾವು? ನೋಡಿ, ಯಾವೆಲ್ಲ ವಿಧಗಳಿವೆ. ವೇರಿಯನ್ ಪಾಯಿಂಟ್ ಕ್ವಶನ್ ಇದು. ಆಮೇಲೆ 24ನೇ ಪ್ರಶ್ನೆ. ನಿರ್ವಹಣೆಯ ತತ್ವಗಳಾವು? ವಿಮೆಯ ವಿಧಗಳು, ನಿರ್ವಹಣೆ ತತ್ವಗಳು ಇಂಪಾರ್ಟೆಂಟು, ಕೇಳ್ಬೋದು, ನೋಡ್ಕೊಳ್ಳಿ. ಎಲ್ಲ ಕೂಡ ಇಂಪಾರ್ಟೆಂಟೇ. ಅರ್ಥ ಆಯ್ತಾ? ಆಲ್ಮೋಸ್ಟು ಕ್ವಶನ್ಗಳನ್ನ ರಿಪೀಟ್ ಆಗ್ಬೋದು ನಿಮ್ಮ ಎಕ್ಸಾಮ್ಗೆ. ಎಲ್ಲ ಆಗಿಲ್ಲ ಅಂದರೂ ಕೂಡ ಒಂದು 2-3 ರಿಪೀಟ್ ಆಗೇ ಆಗ್ತವೆ. ಆದರೆ ಚೆನ್ನಾಗಿ ಓದ್ಕೊಳ್ಳಿ. ಸೊ 17ರಿಂದ 24 ಆನ್ಸರ್ ನೋಡೋಣ. ಸೊ 17ನೇ ಪ್ರಶ್ನೆ ನೋಡಿ. 17ನೇ ಪ್ರಶ್ನೆ. ಸೊ 17ರಿಂದ 24 17ನೇ ಪ್ರಶ್ನೆ ನೋಡಿ. ಈ ರೀತಿ ಪಾಯಿಂಟ್ಸಾಗಿ ಬರಬೇಕು ನೀವು. ಅರ್ಥ ಆಯ್ತಾ? ಸೊ 2 ಮಾರ್ಕ್ಸಿಗೆ 4ರಿಂದ 5 ಪಾಯಿಂಟ್ನ ಬರೀಬೇಕು. 4ರಿಂದ 5 ಪಾಯಿಂಟ್ ಬರೀಬೇಕು 2 ಮಾರ್ಕ್ಸಿಗೆ. 17ನೇ ಪ್ರಶ್ನೆ. 18ನೇ ಪ್ರಶ್ನೆ. ಆಲ್ಮೋಸ್ಟ್ ನಿಮಗೆ 4 ಪಾಯಿಂಟ್ ಆದರೂ ಬರಲೇಬೇಕು. ಅರ್ಥ ಆಯ್ತಾ? 4 ಪಾಯಿಂಟ್ ಅಥವಾ 3 ಪಾಯಿಂಟ್ ಆದರೂ ಬರಲೇಬೇಕು. ಟೋಟಲಲ್ಲೇ 5 ಪಾಯಿಂಟ್ ಬರೀರಿ 2 ಮಾರ್ಕ್ಸಿಗೆ. 18ನೇ ಪ್ರಶ್ನೆ. 19. ಸೊ ನೋಡಿ, ಇಲ್ಲಿ ಅಂಕ ಹಂಚಿಕೆ ಕೊಟ್ಟಿದ್ದೀನಿ. ಅಲ್ಲಿ ನೋಡ್ಕೋಬೋದು ನೀವು. ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ, ಸೊ ಯಾವ ಪಾಯಿಂಟಿಗೆ ಎಷ್ಟು ಮಾರ್ಕ್ಸ್ ಇದೆ ಅಂತ ನೋಡ್ಕೋಬೋದು. 19, 20. ಸೊ ಪಾಸ್ ಮಾಡಿಟ್ಟು ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಸ್ಟಾಪ್ ಆಗಿಬಿಟ್ಟು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಓದ್ಕೊಳ್ಳಿ. ಸೊ 21, ಅದೇ ರೀತಿ 22, 23, 24. ಸೊ ನೆಕ್ಸ್ಟು 25ನೇ ಪ್ರಶ್ನೆ. ಸೊ ಇಲ್ಲಿಂದ ನಿಮಗೆ 3 ಅಂಕಗಳ ಪ್ರಶ್ನೆ ಏನಾಗ್ತವೆ. ನಿಮಗೆ 3 ಮಾರ್ಕ್ಸ್ ಕ್ವಶನ್ಸು ಸ್ಟಾರ್ಟ್ ಆಗ್ತವೆ. ನಿಮಗೆ 3 ಮಾರ್ಕ್ಸ್ ಕ್ವಶನ್ಸು 9 ಇರ್ತವೆ. ಆಯ್ತಾ? 3 ಅಂಕಗಳ ಪ್ರಶ್ನೆ 9 ಇರ್ತವೆ. ಟೋಟಲಿ 27 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ. 25ನೇ ಪ್ರಶ್ನೆ. ಯಹೂದಿಗಳ ಇತಿಹಾಸವನ್ನು ವಿವರಿಸಿ. ಅದೇ ರೀತಿ 26ನೇ ಪ್ರಶ್ನೆ. ಪೃಥ್ವಿರಾಜ್ ಚೌಹಾಣ್ ಅವರ ಸ್ಥಾನಗಳನ್ನು ವಿವರಿಸಿ ಅಥವಾ ಮಧ್ವಾಚಾರ್ಯರ ಬೋಧನೆಗಳನ್ನು ವಿವರಿಸಿ. ಚಾಯ್ಸು ಕೊಡ್ತಾರೆ ನಿಮಗೆ. 26ನೇ ಪ್ರಶ್ನೆ ಚಾಯ್ಸ್ ಇರ್ತದೆ. 27ನೇ ಪ್ರಶ್ನೆ. ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಥವಾ ತಿಳಿಸಿ. 25ನೇ ಪ್ರಶ್ನೆ. ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿ. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮಿಗೆ ಕೇಳ್ಬೋದು, ತುಂಬ ಕ್ವಶನ್ಸು ಕೇಳ್ಬೋದು. ಚೆನ್ನಾಗಿ ನೋಡ್ಕೊಳ್ಳಿ. ಅದಷ್ಟೇ ಪ್ಯಾಟರ್ನ್ ಕೂಡ ನೋಡ್ಕೊಳ್ಳಿ. ಯಾವ ಪಾಠದ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಬೇಸಿರೋ ಕ್ವಶನ್ನ ಓದ್ಕೊಳ್ಳಿ ಚೆನ್ನಾಗಿ. ಇನ್ನು ಪ್ರಶ್ನೆಗೆ 29. ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. 30ನೇ ಪ್ರಶ್ನೆ. ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸಿ. ಅದೇ ರೀತಿ 31ನೇ ಪ್ರಶ್ನೆ ಫಿಕ್ಸ್ ಕೇಳ್ತಾರೆ. ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿರುವ ವ್ಯತ್ಯಾಸಗಳು. ಒಂದು ವ್ಯತ್ಯಾಸ ಕೇಳ್ತಾರೆ. ಆಯ್ತಾ? ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತದೆ ಏಕೆ? ವ್ಯತ್ಯಾಸ ಕೇಳ್ತಾರೆ. ಒಂದು ಯಾವುದು 3 ಮಾರ್ಕ್ಸ್ 4 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು 32ನೇ ಪ್ರಶ್ನೆ. ಇದೇ ರೀತಿ ಕ್ವಶನ್ ಇವೆ, ನೋಡ್ಕೊಳ್ಳಿ. ಸೊ ಎಷ್ಟು? 25ರಿಂದ 32ನೇ ಪ್ರಶ್ನೆ ಆನ್ಸರ್ ನೋಡೋಣ. ಸೊ 25. ಸೊ ನೋಡ್ಕೊಳ್ಳಿ. 25ನೇ ಪ್ರಶ್ನೆ ಎಷ್ಟು ಪಾಯಿಂಟ್ ಬರಬೇಕು ನೋಡ್ಕೊಳ್ಳಿ. ಸೊ 3 ಮಾರ್ಕ್ಸ್ಗೆ ಇಷ್ಟೆಲ್ಲ ಪಾಯಿಂಟ್ ಬರೀಬೇಕು ನೀವು. ಯಹೂದಿಗಳ ಇತಿಹಾಸ 26ನೇ ಪ್ರಶ್ನೆ. ಸೊ ಪ್ರತಿಯೊಂದು ಆನ್ಸರ್ ಇವೆ. ಪಾಸ್ ಮಾಡಿಟ್ಟು ಓದ್ಕೊಳ್ಳೋರು ಓದ್ಕೋಬೋದು ಅಥವಾ ಬರ್ಕೊಳ್ಳೋರು ಬರ್ಕೋಬೋದು. ನೋಡಿ 27ನೇ ಪ್ರಶ್ನೆಗೆ ಉತ್ತರ ಇವೆಲ್ಲ ಪಾಯಿಂಟ್ಸು. ಸುಲಭವಾಗಿ ತೋರಿಸ್ತಾ ಹೋಗ್ತೀನಿ. 28ನೇ ಪ್ರಶ್ನೆ. ಪಾಸ್ ಮಾಡಿಟ್ಟು ಓದ್ಕೊಳ್ಳಿ. ಸಾಧ್ಯದರೆ ಬರ್ಕೊಳ್ಳಿ. ನಿಮಗೆ ತುಂಬ ಪ್ರಾಕ್ಟೀಸ್ ಆದರೆ ಆಗ್ತದೆ, ಬರ್ಕೊಂಡ್ರೆ ಪ್ರಾಕ್ಟೀಸ್ ಆಗ್ತದೆ. ಸೊ ಪಾಯಿಂಟ್ ವೈಸ್ ಬರ್ಕೊಳ್ಳಿ. ಇವೆಲ್ಲ ಪಾಯಿಂಟ್ ಅಕ್ಯುರೇಟ್ ಪಾಯಿಂಟ್ಸು. ಸೊ ಇವನ್ನೇ ಬರೀಬೇಕು ಮೇನಾಗಿ.
ನಿಮ್ಮ ಪೇಪರಲ್ಲಿ ಇದನ್ನೇ ನೋಡ್ಕೊತಾರೆ, ಇದನ್ನ ಬಿಟ್ಟು ಏನು ಬೇರೆ ನೋಡೋದಿಲ್ಲ ಅವರು. ಈ ಪಾಯಿಂಟ್ ಇದ್ದರೆ ನಮಗೆ ಫುಲ್ ಮಾರ್ಕ್ಸನ್ನು ಕೊಟ್ಟೆ ಕೊಡ್ತಾರೆ. ಸೊ ನೋಡ್ಕೊಳ್ಳಿ 32ನೇ ಪ್ರಶ್ನೆ. ಮೂವತ್ತ್ಮೂರನೇ ಪ್ರಶ್ನೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟು 34ನೇ ಪ್ರಶ್ನೆ ಏನಾಗ್ಬೋದು ಕ್ವಶನ್ ಇರ್ಬೋದು. ಸೊ 34ನೇ ಪ್ರಶ್ನೆ ಬಂದುಬಿಟ್ಟು 34ರಿಂದ 37 ಪ್ರಶ್ನೆಗಳು ನಿಮಗೆ 4 ಅಂಕ ಪ್ರಶ್ನೆ ಇರ್ತವೆ. ನಿಮಗೆ 4 ಅಂಕ ಪ್ರಶ್ನೆ 4 ಇರ್ತವೆ, ಟೋಟಲಾಗಿ 16 ಮಾರ್ಕ್ಸು, ಪ್ರತಿಯೊಂದಕ್ಕೂ 4 ಅಂಕ. 34ನೇ ಪ್ರಶ್ನೆ ವ್ಯವಸಾಯವು ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ, ವಿಶ್ಲೇಷಿಸಿ. 35ನೇ ಪ್ರಶ್ನೆ ಭಾರತದ ಸಂವಿಧಾನ ಪ್ರಮುಖ ಲಕ್ಷಣ ವಿವರಿಸಿ. ವೇರೇನು ಪಾಯಿಂಟು ಸಂವಿಧಾನದ ಪ್ರಮುಖ ಲಕ್ಷಣಗಳು. ಪ್ರಶ್ನೆ 36 ಕೃಷ್ಣದೇವರಾಯನ ಸೈನಿಕ ಸಾಧನೆ ವಿವರಿಸಿ. ವೇರು ಪಾಯಿಂಟು. 37ನೇ ಪ್ರಶ್ನೆ ಅಂತೂ ವೇರುವಿನ ಪಾಯಿಂಟು. ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯವನ್ನು ತಿಳಿಸಿ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದ ಸುಧಾರಣೆ ತಿಳಿಸಿ. ಈ 4 ಚೆನ್ನಾಗಿ ಓದ್ಕೊಳ್ಳಿ. ಇದರಲ್ಲಿ 1 ಅಥವಾ 2 ಬಂದೇ ಬರ್ತವೆ, ಪಿಕ್ಸು ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟು ಬಂದುಬಿಟ್ಟು 34ರಿಂದ 37 ಆನ್ಸರ್ ನೋಡೋಣ. ಸೊ 34ರಿಂದ 37 34ನೇ ಪ್ರಶ್ನೆ 35ನೇ ಪ್ರಶ್ನೆ. ಸೊ ನೋಡ್ಕೊಳ್ಳಿ 34ನೇ ಪ್ರಶ್ನೆ ಪಾಯಿಂಟ್ಸ್ ಇವೆಲ್ಲ. ಸೊ 35ನೇ ಪ್ರಶ್ನೆ, ಅದೇ ರೀತಿ 36ನೇ ಪ್ರಶ್ನೆ ಪಾಯಿಂಟ್ಸ್ನ ಪಾಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ 37ನೇ ಪ್ರಶ್ನೆ ನೋಡ್ಕೊಳ್ಳಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸಾಧನೆಗಳು ಸುಧಾರಣೆಗಳು. ಸೊ ನೆಕ್ಸ್ಟ್ ಬರುವಂಥದ್ದು 38ನೇ ಪ್ರಶ್ನೆ. 38ನೇದು ಏನಿರ್ಬೋದು ನಿಮಗೆ ನಕ್ಷೆ ಇರ್ತದೆ. 38ನೇ ಪ್ರಶ್ನೆ ನಕ್ಷೆ ಇರ್ತದೆ, ಅದು ಭಾರತ ನಕ್ಷೆ ಇರ್ತದೆ. 38ನೇ ಪ್ರಶ್ನೆ ಕೊಟ್ಟಿರುವ ಕರ್ನಾಟಕದ ಭೂಪಟದಲ್ಲಿ ಈ ಕೆಲವೊಂದು 5 ಗುರುತಿಸಿ. 5 ಗುರುತಿಸಬೇಕು, ನಿಮಗೆ 5 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಕರ್ನಾಟಕ ಭೂಪಟದಲ್ಲಿ ಕರ್ನಾಟಕ ಭೂಪಟ ಕೊಡ್ತಾರೆ ನಿಮಗೆ, ಭಾರತದ ಕೊಡೋದಿಲ್ಲ, ಕರ್ನಾಟಕದ ಕೊಡ್ತಾರೆ. ತುಂಗಭದ್ರಾ ನದಿ, ಮಹಾತ್ಮ ಗಾಂಧಿ ವಿದ್ಯುದಾಗನರ, ಮಂಗಳೂರು ಬಂದರು, ಔರಾದ್, ತಲಕಾವೇರಿ, ಶಿವನಸಮುದ್ರ, ಬೆಂಗಳೂರು ಇಷ್ಟು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಎಷ್ಟು ಬೇರೆ ತೋರಿಸಬೇಕು, 5 ಗುರುತಿಸಬೇಕು. ನಿಮಗೆ ಚಾಯ್ಸ್ ಇರ್ತವೆ. ನಿಮಗೆ ಎಷ್ಟು ಕೊಟ್ಟಿದ್ದಾರೆ? 1 2 3 4 5 6 7 ಕೊಟ್ಟಿದ್ದಾರೆ. 7ರಲ್ಲಿ ನೀವು 5 ಯಾವ ಬರ್ತವೆ 5 ಅದನ್ನು ಗುರುತಿಸಬೇಕು. 38ನೇ ಪ್ರಶ್ನೆ ನೋಡೋಣ. ಸೊ ನೋಡಿ ಕರ್ನಾಟಕ ನಕ್ಷೆ, ನಾನು ಭಾರತ ಅಂದೆ, ಭಾರತ ಅಲ್ಲ, ನಿಮಗೆ ಕರ್ನಾಟಕ ಮೇಲೆ ಕೇಳ್ತಾರೆ. ಸೊ ಕರ್ನಾಟಕ ನೋಡ್ಕೊಳ್ಳಿ, ಇವೆಲ್ಲ ಚಿತ್ರ ಗುರುತಿಸಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಬರೋದಕ್ಕೆ ಎಂಡ್ ಆಗ್ತದೆ. ಸೊ ನೋಡಿ ನದಿ ಅಂತ ಬಂದಾಗ ಯಾವುದು ಗುರುತಿಸಬೇಕು? ನದಿ ಅಂತ ಬಂದಾಗ ಈ ರೀತಿ ಗುರುತಿಸಬೇಕು. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ಈ ರೀತಿ ಬಂದರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಸೊ ಇಷ್ಟು ನೋಡ್ಕೊಳ್ಳಿ. ಇಲ್ಲಿಗೆ ಒಂದು ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ. ಈಗಾಗಲೇ ಚಾನಲ್ ನಮಗೆ ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ ಪ್ರತಿಯೊಂದು ಇರ್ತವೆ. ಅವನ್ನೆಲ್ಲ ನೋಡ್ಕೊಳ್ಳಿ, ತುಂಬ ಯೂಸ್ ಆಗ್ತದೆ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.